ನಮಸ್ಕಾರ. ಸೇಫ್ಟಿ ಪರವಾಗಿ ಇವತ್ತು ಬೆಂಗಳೂರಿಂದ ಒಂದು 25 ವಿಂಟೇಜ್ ಕಾರ್ಗಳು ಅದನ್ನು ಡ್ರೈವ್ ಮಾಡಿಕೊಂಡು ಬಂದಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಆದವರು ಭಕ್ತಾ ರೆಡ್ಡಿಯವರು ಮತ್ತು ನ್ಯಾಷನಲ್ ಹೈವೇಸ್ ಅವರು. ಆ್ಯಕ್ಚುಲಿ ನ್ಯಾಷನಲ್ ಹೈವೇಸ್ ಸಪೋರ್ಟ್ಗಿಂತ ನಮ್ಮ ಭಕ್ತಾ ರೆಡ್ಡಿಯವ್ರ ಸಪೋರ್ಟೇ ಜಾಸ್ತಿ ಆಯಿತು ನಮಗೆ. ಆ್ಯಂಡ್ ಇದು ಪ್ರತಿ ವರ್ಷ ಆರ್ಗನೈಸ್ ಮಾಡಬೇಕು, ಆ್ಯಕ್ಚುಲಿ ಇನ್ನು ಬಿಗರ್ ವೇ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಜನಗಳಿಗೆ ಸೇಫ್ಟಿ ಅನ್ನೋದೇ ಗೊತ್ತಿಲ್ಲ. ನಾವು ಇವಾಗ ಬರ್ತಾಯಿದ್ದೀವಿ, ಸಮ್ ಮಾಡ್ರನ್ ಕಾರ್ಸ್ ಅವರು 100-120 ಕಿಲೋಮೀಟ್ರ್ ಸ್ಪೀಡು ಮೇಲೆ ಹೋಗ್ತಾ ಇದ್ದಾರೆ. ದಟ್ ಈಸ್ ಆ್ಯಕ್ಚುಲಿ ಭಾಳ ಡೇಂಜರ್ ಅದು. ಎನಿಯೋ ಒಳ್ಳೆ ಪ್ರೋಗ್ರಾಮು ಹೀಗೆ ಪ್ರತಿ ವರ್ಷ ಮಾಡಲಿ ಅಂತ ನಮ್ಮ ಕರ್ನಾಟಕ ವಿಂಟೇಜ್ ಕಾರ್ ಕ್ಲಬ್ ಪ್ಲಸ್ ಬ್ಯಾಂಗ್ಳೂರ್ ಕ್ಲಾಸಿಕ್ ಕಾರ್ ಕ್ಲಬ್ ಪರದಿಂದ ಭಕ್ತಾ ರೆಡ್ಡಿ ಅವ್ರಿಗೆ ಮತ್ತು ಅವರ ಟೀಮ್ ಕಂಪ್ಲೀಟ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅಂದರೆ ಈ ತಿಂಗಳು ಜನವರಿ ತಿಂಗಳು ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಸೇಫ್ಟಿ ಮಂತ್ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈ ಜನವರಿ ತಿಂಗಳಿನಲ್ಲಿ ಅನೇಕ ಪ್ರೋಗ್ರಾಮ್ ಮಾಡ್ತೀವಿ. ಒಂದು ಇದು ಸೇಫ್ಟಿ ಬಗ್ಗೆ ಪ್ಯಾಂಫ್ಲೆಟ್ಸ್ ಡಿಸ್ಟ್ರಿಬ್ಯೂಷನು, ಪೋಸ್ಟರ್ಸ್ ಹಾಕೋದು, ಇದೆಲ್ಲ ನಮ್ಮ ಸೇಫ್ಟಿ ಪ್ರೋಗ್ರಾಮ್ಲಿ ಪ್ರತಿ ವರ್ಷವೂ ಜನವರಿ ತಿಂಗಳಿನಲ್ಲಿ 1 ವಾರ 2 ವಾರ ರೋಡ್ ಯೂಸರ್ಸ್ಗೆ ನಾವು ಪ್ಯಾಂಫ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡೋದು. ಇದೆಲ್ಲ ಬೇಸಿಕ್ಲಿ ಏನಂದರೆ ಸೇಫ್ಟಿ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ತೊಗೊಂಬರಬೇಕು ಅಂತ ಈ ಪ್ರೋಗ್ರಾಮ್ ನಾವು ಮಾಡ್ತಾಯಿದ್ದೀವಿ. ಸೊ ಇದೇ ವಿಂಟೇಜ್ ಕ್ಲಬ್ ಕಾರ್ ಅವ್ರ ಜೊತೆನಲ್ಲಿ ಮಾತಾಡಿಕೊಂಡು, ಯಾಕಂದರೆ ಅವ್ರಿಗೆ ಭಾಳ ಹಿಸ್ಟ್ರಿ ಇದೆ, ಈ ಸೇಫ್ಟಿ ಬಗ್ಗೆನೂ ಭಾಳ ಹಿಸ್ಟ್ರಿ ಇದೆ. ಸೊ ಅವ್ರಿಗೆಲ್ಲ ಈ ಹಿಸ್ಟ್ರಿ ಕಾರು, ಯಾಕಂದರೆ ಇದು ಸೇಫ್ಟಿ ಪ್ಲಸ್ ಮಾಡರ್ನ್ ಟೆಕ್ನಾಲಜಿ ಎಲ್ಲ ಮಿಕ್ಸ್ ಆಗಿದೆ. ಸೊ ಸೇಫ್ಟಿ ಅದರಲ್ಲಿ ಹೆಂಗೆ ಮಾಡರ್ನ್ ಸ್ಪೀಡ್ ಜಾಸ್ತಿ ಆಗ್ತಾಯಿದ್ದು, ಸೇಫ್ಟಿ ಅವೇರ್ನೆಸ್ಸು, ಸೇಫ್ಟಿ ರೂಲ್ಸು ನಾವು ಅದು ಪ್ರಕಾರ ಮಾಡಬೇಕು. ಅದಕ್ಕೆ ಇದೊಂದು ಕಾಂಬಿನೇಷನ್ ಥರ ಮಾಡಿ ಜನರಿಗೆ ಸೇಫ್ಟಿ ಬಗ್ಗೆ ಅವಗಾಹನಕ್ಕೋಸ್ಕರ ಮಾಡಿದ ಪ್ರೋಗ್ರಾಮು. ಅಂದರೆ ನಾಳೆ ಜನ ಸೇರಿಕೊಂಡು ಮಾತಾಡ್ಕೊಂಡಾಗ ಈ ಅವಗಾಹನ ಜಾಸ್ತಿ ಆಗತ್ತಂತ ಉದ್ದೇಶದಲ್ಲಿ ನಾವು ಈ ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ಅದೇ ಮೇಯ್ನ್ ಕಾರಣ. ಅಲ್ಲೆಲ್ಲ ನೀವು ನೋಡ್ತಾ ಇದ್ರೆ ಎಲ್ಲರಿಗೂ ಈ ಹಳೆ ಕಾರ್ ನೋಡಿ ಖುಷಿ ಆಗ್ತಾಯಿದೆ. ಸೊ ಅದ್ರ ಬಗ್ಗೆ ನೋಡಿಕೊಂಡು ಸ್ವಲ್ಪ ಅವರು ಈ ಕಾರ್ ನೋಡಿಕೊಂಡು ಈ ಸೇಫ್ಟಿ ಬಗ್ಗೆನೂ ಸ್ವಲ್ಪ ತಿಳ್ಕೊತಾರೆ ಅಂತ ಒಂದು ಆಸೆ ಇಟ್ಕೊಂಡು ಈ ಪ್ರೋಗ್ರಾಮ್ ನಾವು ಮಾಡಿದ್ದೀವಿ. ಅದು ಅಷ್ಟೇ. ಇದು ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಬಂದಿದ್ದೀರ. ಪ್ರತಿ ವರ್ಷ ಅವರು ಕೇಳಿದರೆ ನಮ್ಗೆ ಭಾಳ ಖುಷಿ ಆಗುತ್ತೆ ಪ್ರತಿ ವರ್ಷ ಮಾಡೋಕ್ಕೆ. ಅವ್ರು ಬರಬೇಕು, ನಮ್ಮ ಕಡೆಯಿಂದ ಫುಲ್ ವೆಲ್ಕಮ್ ಆಲ್ ದ ಟೈಮ್. ಸೊ ನಾನು ಇಷ್ಟಪಡ್ತೀನಿ, ಎವ್ರಿ ಇಯರು ನಾವು ಮಾಡ್ತೀವಿ ಅಂತ ಒಂದು ಇಷ್ಟಪಡು ನಾನು ಹೇಳಬೇಕಾಗಿತ್ತು. ಪ್ಲಸ್ ಸುಹಾಸು ನಮಗೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಟಿಫಿನ್ ಎಲ್ಲ ಭಾಳ ಒಳ್ಳೆ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬರ್ತಾರೆ ಎಲ್ಲರೂ. ಸೊ ಸುಹಾಸ್ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಮತ್ತು ಮೇಡಮ್ ಅವರು ಈ ಟೋಲ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ ಎಲ್ಲ. ನಮ್ಮ ಒಂದು ನ್ಯಾಷನಲ್ ಹೈವೇಸ್ ಅಂದರೆ ಲೇಡೀಸ್ಗೆ, ನೀವು ಟೋಲ್ ಪ್ಲಾಜಾನಲ್ಲಿ ನೋಡ್ತಾ ಇದ್ರೆ ಲೇಡೀಸ್ಗೆ ಇನ್ನೂ ಅವಕಾಶ ಕೊಡಬೇಕು ಅಂತ ಮೇಲಿಂದನೂ ಆದೇಶ ಬಂದಿದೆ. ನಾವು ಗರ್ಲ್ಸ್ನ ಟೋಲ್ ಪ್ಲಾಜಾನಲ್ಲಿ ಹೆಣ್ಮಕ್ಳನ್ನ ಪ್ರಮೋಟ್ ಮಾಡಬೇಕು, ಅವ್ರಿಗೆಲ್ಲ ಇದು ಮಾಡಬೇಕಂತ ಅದು ಒಂದು ಸಂದೇಶ ಅದು ಹೇಳ್ತಾ ಇತ್ತು. ನಾವು ಇವತ್ತು ಈ ಹಳೆ ಕಾರ್ ಜೊತೆ ನಾವು ಟ್ರೀ ಪ್ಲಾಂಟೇಷನು ಮಾಡಿದ್ದೀವಿ. ಎಲ್ಲರೂ ಒಂದೊಂದು ಇದು ಹಾಕಿ, ಯಾಕಂದರೆ ಗ್ರೀನರಿ ಗಿಡಗಳು ಹಾಕೋ ಪ್ರೋಗ್ರಾಮು ಮಾಡಿದ್ದೀವಿ. ಗ್ರೀನರಿ ಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳು ಹೇಳ್ತು. ಸರಿ, ನಮಸ್ಕಾರ. ಇದು 2ನೇ ಸಲ ಈ ವಿಂಟೇಜ್ ಕಾರ್ ಶೋ ಅನ್ನೋದು ಮಾಡಲಾಗಿದೆ. 2 ವರ್ಷ ಹಿಂದ್ಗಡೆ ಕೋವಿಡ್ ಮುಂಚೆ ಇದೇ ರೀತಿ ಮಾಡಿದರು. ಆಗ ಇನ್ನೂ ಒಳ್ಳೆ ಕಾರ್ಸ್ ಬಂದಿತ್ತು. ಆ್ಯಕ್ಚುಲಿ ಈ ಸತಿ ಕಡಿಮೆ ಅನಿಸ್ತಾ ಇದೆ. ಬಟ್ ಇದೇ ರೀತಿ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡಿದರೆ ಬರ್ತಾರೆ. ಭಾರಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಭಕ್ತಾ ಸರ್ ಅವರು. ಸೊ ಇದು ಹೀಗೆ ಮುಂದುವರಿಲಿ ಅಂದ್ಬಿಟ್ಟು ಆಶಿಸ್ತಾ ಇದ್ದೀನಿ. ರೋಡ್ ಸೇಫ್ಟಿ ಅದು ನಮ್ಮ ಕೈಯಲ್ಲಿದೆ. ರೋಡ್ ಸೇಫ್ಟಿ ಅನ್ನೋದು ಒಬ್ಬರು ಹೇಳೋದಂತಲ್ಲ, ಪ್ರತಿಯೊಬ್ಬರು ಅದು ಗಮನದಲ್ಲಿ ಇಟ್ಕೊಂಡೇ ನಡ್ಸ್ಕೊಂಡು ಹೋಗಬೇಕು ಅನಿಸುತ್ತೆ. To celebrate National Safety Week, one might wonder, why do we have old cars to promote safety? After all, there are no safety features in these older cars. But the reason is that we drive them safely, and we have taken it upon ourselves to make sure that we are in a safe place and other users on the road are also in a safe place. That's why these cars are still around. So starting from first, this is a Volkswagen Beetle 1967 driven by Pankaj and his family.
Meher and Chiku. So we thank him for his participation. Bhakta sir has very generously given a lovely hydraulic jack and wheel spanner so that none of us are ever stranded on the road, and if we are, we have the right tools to make sure that, you know, Mr. Kempraj and his son Daksh have come here in their lovely Beetle. We thank them for their participation. Daksh is also very enthusiastic about old cars. It's lovely to see younger generation participating in old car drives. Which year, sir? 65? 65. People's car. The original people's car, designed by at the behest of the original people's person. Ian is here. Sir? About the Volkswagen, tell little in Kannada. ಇದನ್ನು ಜರ್ಮನಿಯಲ್ಲಿ 1939-40 ಆ ಇಸ್ವಿಯಲ್ಲಿ ಡಿಸೈನ್ ಮಾಡಿ ಜನರಿಗೋಸ್ಕರ ಒಂದು ಗಾಡಿ ಅಂತ ತಯಾರಿಸಿದ್ದು. ಅದಕ್ಕೆ ಅದು ಪೀಪಲ್ಸ್ ಕಾರ್. ಸೊ ಪೀಪಲ್ ಅಂದರೆ ಫೋಕ್ಸ್ ವ್ಯಾಗನ್ ಅಂದರೆ ಕಾರ್. ಅದೇ ಥರ ವೋಕ್ಸ್ ವ್ಯಾಗನ್ ಕಂಪ್ನಿ ಶುರು ಆಗಿದ್ದು. ಸೊ ಇದು ವೆರಿ ಪಾಪ್ಯುಲರ್ ಕಾರ್ ಎಲ್ಲರಲ್ಲೂ. ಇಯನ್ ಇಸ್ ಹಿಯರ್ ಟುಡೇ with his lovely, which year is the 71 Super Beetle, or what is a Super Beetle here? It's the longest production car in the world. It was till the Corolla beat it, sir. Oh, really? Yeah. But this was, in Mexico it was even being produced. Yeah. Longest production. It is the most popular car in the world. Everybody loves it. Here. Sir. Designed by Mr. Hitler itself. Porsche got hit. Okay. Okay, sir. Hitler is not miserable, sir. ಇಷ್ಟಿತ್ತು ಒಂದಿಷ್ಟು ತೆಗೆದಿದ್ರು ಅಷ್ಟೇ ಸರ್. Prashant is here with his beautiful 76 Premier Padmini. It's a single, it's the original color. It's a very, very original car. He's the second owner of this lovely car. He enjoys long drives and puts in a lot of effort to making sure that he participates in a lot of events. A great Bangalore Classic driver as an example who makes sure that he goes everywhere. Thank you so much. Thank you for your participation, Prashant. ಕನ್ನಡದಲ್ಲೇ ಹೇಳಿ ಸರ್ ಆದಷ್ಟು. ಹಾಂ 60ನಾ? ಇದು ಇನ್ನೊಂದು ಫಿಯಟ್. ಹತ್ರ ಬಂದ್ರೆ ನೀಟಾಗಿ ಕಾರು ಎರಡು ಫೋಕಸ್. ಇದು ಒಂದು ಫಿಯಟ್ ನಮ್ಮ ಗೌರವ್ ಅವರು ತಂದಿರೋ ಗಾಡಿ. ಗೌರವ್ ಇಲ್ಲಿ ಬನ್ನಿ. ಇದನ್ನು ಇವರು ಒಂದು ಸ್ವಲ್ಪ ಮಾಡಿಫೈ ಮಾಡಿ ರೇಸ್ ಕಾರ್ ಥರ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಸೌಂಡು ಬರುತ್ತೆ, ತುಂಬ ಚೆನ್ನಾಗಿ ಓಡುತ್ತೆ ಕೂಡ. ಅವರು ಅವ್ರ ತಂದೆ ಎಲ್ಲರೂ ವಿಂಟೇಜ್ ಕಾರ್ ಎಂತೂಸಿಯಾಸ್. ಸೊ ಅವರು ತುಂಬ ಚೆನ್ನಾಗಿ ಗಾಡಿಗಳನ್ನ ಇಟ್ಕೊಂಡು ಓಡಿಸ್ಕೊಂಡು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. Which year, sir? 1969. 69. Thank you, sir. We thank you for your participation. ಇದು ನಮ್ಮ ಸ್ನೇಹಿತರು ಅರುಣ್ ಅವರ ಹಿಂದೂಸ್ತಾನ್ ಮೋಟರ್ಸ್ ಅವರ ಕಾಂಟೆಸಾ ಕ್ಲಾಸಿಕ್ 1990 ಆದಂಥದ್ದು. 1990ಯಲ್ಲಿ ಲಕ್ಸುರಿ ಕಾರ್ ಅಂತ ಇಂಡಿಯನ್ ಮೇಡ್ ಅಂತ ಸಿಗ್ತಾ ಇದ್ದಿದ್ದು ಅಂದರೆ ಇದೇನೆ. ಸೊ ಇದರಲ್ಲಿ ಆ ಕಾಲಕ್ಕೆ ಯಾವ ಗಾಡಿಯಲ್ಲೂ ಇಲ್ಲದೆ ಇರೋವಂಥ ಫೀಚರ್ಸು ಎಲ್ಲ ಇತ್ತು. ಇದ್ರದ್ದು ಟಾಪ್ ಸ್ಪೀಡ್ ಏನು ಅಂತಂದರೆ ಅದನ್ನು ಡೈಲಿ ಮುಟ್ಟೋ ಅಂತ ಅರುಣ್ ಅವರೇ ಹೇಳ್ತಾರೆ. ಬಟ್ ಅಂದ್ರೂ ಸೇಫ್ಟಿನ ಮನಸ್ಸಲ್ಲಿ ಇಟ್ಕೊಂಡು ಹುಷಾರಾಗಿ ಓಡಿಸ್ತಾರೆ. ಥ್ಯಾಂಕ್ ಯು ಅರುಣ್ ಫಾರ್ ಯೋರ್ ಪಾರ್ಟಿಸಿಪೇಷನ್. ಆಮೇಲೆ ಇನ್ನೊಂದು ವಿಷಯ ಮತ್ತೆ ಹೇಳಿ ಸರ್. ಸುಮಲತಾ ಅವ್ರದ್ದು ಗಾಡಿ. ಇದು ಮೊದಲು ಸುಮಲತಾ ಅವ್ರದ್ದು. ಸುಮಲತಾ ಅವ್ರದ್ದು ಗಾಡಿ. ನೀವೇ ಹೇಳಿ. ಇದು ಈ ಗಾಡಿ ಮೊದಲು ಸುಮಲತಾ ಅವ್ರ ಹತ್ರ ಇದ್ದಿದ್ದು ಗಾಡಿ. ಸುಮಲತಾ ಅಂಬರೀಷ್. ಸೊ ಅದು ಇನ್ನೂ ಫಾಸ್ಟಾಗಿ ಓಡ್ತಾ ಇತ್ತು ಆವಾಗ ಅಂಬರೀಷ್ ಅವ್ರು ತೆಗೆದಾಗ. ಇದು ಮೇಡಮ್ ಇದೆ. ಹಾಂ ಮೇಡಮ್ ಯಾರು ಕೊಡ್ತಾರೆ? ಬನ್ನಿ ಸರ್. ಸರ್ ನೀವೇ ಕೊಡ್ಬೇಕು. ಬನ್ನಿ ಶ್ವಾಸ. ಬನ್ನಿ ಒಂದೊಂದು ಸ್ಪೆಷಾಲಿಟಿ ಇದೆ.
ಅದು ಇದು ಹಿಂದೂಸ್ತಾನ್ ಮೋಟಾರ್ಸ್ ಅವರ ಲ್ಯಾಂಡ್ ಮಾಸ್ಟರ್ ಮಾಡಲು 1956 ಸರ್ 56. ಸೊ ಹಿಂದೂಸ್ತಾನ್ ಮೋಟಾರ್ಸ್ ಅವರು ಅಂಬಾಸಿಡರ್ ಎಲ್ಲ ತಯಾರಿ ಮಾಡೋದಕ್ಕೆ ಮುಂಚೆ ಮಾಡಿರೋಂಥ ಲ್ಯಾಂಡ್ ಮಾಸ್ಟರ್ ಅಂತ ಅನ್ನೋ ಮಾಡಲ್ ಇದು ನಮ್ಮ ಸುರೇಶ್ ಸರ್ ಅವರು ಭಾಳ ಪ್ರೀತಿಯಿಂದ ತುಂಬ ಚೆನ್ನಾಗಿ ರೆಸ್ಟೋರ್ ಮಾಡಿ ಎಲ್ಲ ಕಡೆ ಓಡಿಸ್ತಾರೆ ಸರ್. ಆ್ಯಂಡ್ ಮೊನ್ನೆ ರೀಸೆಂಟಾಗಿ ಕೊಯಂಬತ್ತೂರು, ಚೆನ್ನೈ ಎಲ್ಲದಕ್ಕೂ ಎತ್ಕೊಂಡು ಹೋಗಿ ಬಂದಿದ್ದಾರೆ. ಹಾಂ, ಬಳ್ಳಾರಿ, ಸಂಡೂರು ಎಲ್ಲ ಕಡೆ ಇವ್ರ ಹತ್ರ ಸುಮಾರು ಗಾಡಿಗಳಿದೆ. ಬಟ್ ಇದು ಅವರೆಲ್ಲ ಇರೋ ಗಾಡಿಗಳಲ್ಲೆಲ್ಲ ಒಂದು ಫೇವ್ರೇಟ್ ಅಂದರೆ ಏನು ತಪ್ಪಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದು ಮೊದಲು ಕೋಟೆಸ್ ಅವ್ರದ್ದು. ಸೊ ಹೈವೇನಲ್ಲಿ ಕಾರು ತೇಲಾಡ್ಕೊಂಡೇ ಓಡಾಡೋದು. ಕೋಟೆಸ್ ಫಸ್ಟ್ ಓನರು, ನಾನು ಸೆಕೆಂಡ್ ಓನರ್. ಸೊ ಹೈವೇ ಎಲ್ಲ ಓಡಾಡ್ತದೆ. ಸೇಫ್ಟಿನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಸರ್. ಹಂಗಾದ್ರೆ ಸ್ಟ್ರಾಂಗ್. ಕದಲ್ತಾ ಇಲ್ಲ. ಅದು ಕೋಟೆ ಸೋದರ ಕದಲುತ್ತೆ. ಹರಿಕೋಟೆ ಅವ್ರದ್ದು ಕಾರು. ಆದಿತ್ಯ ಅವರು ನಮ್ಮಲ್ಲಿ ಒಬ್ಬರು ತುಂಬ ಎಂಥೂಸಿಯಾಸ್ಟಿಕ್ ಮೆಂಬರ್ ಅವರು. ಆ್ಯಂಡ್ ಇವರು ಈ ಗಾಡಿನ ಮ್ಯಾಂಗ್ಳೂರಿಂದ ತಗೊಂಡ್ರು. ಅಲ್ಲಿ ಇಟ್ ವಾಸ್ ಓನ್ ಬೈ ಪುತ್ತೂರು. ಓಕೆ. ಸೊ ಅವರು ಆವಾಗಿಂದ ಇದನ್ನು ತಗೊಂಡು ಇಟ್ ಇಸ್ ಅ ಮಾರ್ಕ್ 4 ಡಿಲಕ್ಸ್ ಮಾಡೆಲ್ ಅಂಬಾಸಿಡರ್ 1989. ಇವರು ಇದನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಎಲ್ಲ ಇವೆಂಟಲ್ಲೂ ಪಾರ್ಟಿಸಿಪೇಟ್ ಮಾಡಿ ಲಾಂಗ್ ಡಿಸ್ಟೆನ್ಸ್ ಡ್ರೈವ್ಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾರೆ. ನಮ್ಮಲ್ಲಿರೋ ಎಲ್ಲ ಡ್ರೈವರ್ಸೂ ಆ್ಯಕ್ಚುಲಿ ಅವ್ರ ಗಾಡಿಗಳ ಬಗ್ಗೆ ತುಂಬ ಒಂದು ಪ್ರೀತಿ, ಒಂದು ಆತ್ಮೀಯತೆ ಇಟ್ಕೊಂಡಿರ್ತಾರೆ. ಆ್ಯಂಡ್ ಅದನ್ನು ಚೆನ್ನಾಗಿ ಅವ್ರ ಮಕ್ಕಳ ಥರ ನೋಡಿಕೊಂಡು ಎಲ್ಲ ಕಡೆಯೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಆದಿತ್ಯ ಫಾರ್ ಯೋರ್ ಪಾರ್ಟಿಸಿಪೇಷನ್. ಸರ್, ಇದು ಒಂದು 1969 ಮಾರ್ಕ್ 2 ಅಂಬಾಸಿಡರ್. ಇದು ನಮ್ಮ ಮಂಜುನಾಥ್ ಸರ್ದು. ಇವರು ಸೆಕೆಂಡ್ ಓನರ್ ಈ ಗಾಡಿಗೆ. ಇದರ ಮೊದಲನೇ ಓನರ್ ಬಂದು ಕಮಿಷನರ್ ಆಫ್ ಬ್ಯಾಂಗ್ಳೂರ್, ಕಮಿಷನರ್ ಆಫ್ ಪೊಲೀಸ್, ಬೆಂಗಳೂರು ಕಮಿಷನರ್ ಅವ್ರದ್ದು ಗಾಡಿ ಆಗಿತ್ತು. ಅದಕ್ಕೇನೆ ಇಟ್ ಹ್ಯಾಸ್ ಟಿಂಟೆಡ್ ಗ್ಲಾಸಸ್ ಥ್ರೂ ಔಟ್. ಆ್ಯಂಡ್ ಇವರೇ ಇದಕ್ಕೆ ಸೆಕೆಂಡ್ ಓನರು. ಫುಲ್ ರೆಸ್ಟೋರೇಷನ್ ಮಾಡಿ ಇವರು ಇದನ್ನು ಎಲ್ಲ ಕಡೆ ಲಾಂಗ್ ಡಿಸ್ಟೆನ್ಸ್ ಡ್ರೈವ್ಗಳು ಓಡಿಸ್ತಾರೆ. ಇವತ್ತು ನಾವೆಲ್ಲರೂ ಬೆಂಗಳೂರಿಂದ ಒಂದು ಸುಮಾರು 125-150 ಕಿಲೋಮೀಟ್ರಿಂದ ಬಂದಿದ್ದೀವಿ ಎಲ್ಲರೂ. ಇದೆಲ್ಲರೂ ಇವ್ರಿಗೆಲ್ಲರಿಗೂ ಏನು ಅಂತಂದರೆ ಇದು ಸಾಕಷ್ಟು ಹೋಗಿಲ್ಲ. ಇವಾಗ ಒಂದು ಇಲ್ಲಿ ತಿರುಪತಿವರೆಗೂ ಹೋಗ್ಬಿಟ್ಟು ಮನೆಗೆ ಹೋಗ್ಬೋದು ಅನ್ನೋ ಥರ ಒಂದು ಯೋಚನೆ ಇರುತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯೋರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು. ಫುಟ್ಬಾಲ್ ಬಂದಿದ್ದೀವಿ ಹೇಳಿ. ಅವ್ರಿಗೆ 2 ಗಾಡಿಗಳು ಕಂಡ್ರೆ ತುಂಬ ಪ್ರೀತಿ. ಒಂದು ಅಂಬಾಸಿಡರು, ಇಲ್ಲ ಅಂದರೆ ಮರ್ಸಿಡೀಸ್ ಬೆಂಜು. ಸೊ ಅವರ ಸ್ನೇಹಿತರಾದಂಥ ಲಾರೆನ್ಸ್ ಸರ್ ಇವತ್ತು ಅದನ್ನು ಓಡಿಸ್ಕೊಂಡು ಬಂದಿದ್ದಾರೆ. ಇದು ಮರ್ಸಿಡೀಸ್ ಬೆಂಜ್ 124 ಅಂತ 1995 ಮಾಡಲು, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ವಿತ್ ಏರ್ ಕಂಡೀಷನಿಂಗ್, ಫುಲ್ಲಿ ಫ್ಲೆಜ್ ಮಾಡೆಲ್. ಆ ಕಾಲಕ್ಕೆ ಇದು ಮೋಸ್ಟ್ ಲಕ್ಸುರಿಯಸ್ ಕಾರ್ ಅವಾಗ 95. ಏರ್ ಬ್ಯಾಗ್ಸ್ ಕೂಡ, ಬಟ್ ಯಾವತ್ತೂ ಚೆಕ್ ಮಾಡಿಲ್ಲ ಬಿಕಾಸ್ ಸೇಫ್ಟಿನ ಪ್ರಮೋಟ್ ಮಾಡ್ಕೊಂಡು ಓಡಿಸ್ತಾರೆ. ಥ್ಯಾಂಕ್ ಯು ಸರ್ ಅಗೇನ್ ಫಾರ್ ಸರ್. ಇಲ್ಲ ಸರ್, ಇವತ್ತು ಬಂದಿರೋ ಅಂಬಾಸಿಡರ್ಗಳಲ್ಲಿ ಇದು ಮಾರ್ಕ್ 1 ಅಂಬಾಸಿಡರ್. ಅಲ್ಲಿ ಲಾಸ್ಟಲ್ಲಿ ಅದೇ ಕಮಿಷನರ್ ಸರ್ ಗಾಡಿ ಇದ್ದಿದ್ದು ಅದು ಮಾರ್ಕ್ 2 ಅಂಬಾಸಿಡರ್. ಆಮೇಲೆ ಮಾರ್ಕ್ 4 ಅಂಬಾಸಿಡರ್ ಮತ್ತು ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್. ಮಾರ್ಕ್ 3 ಅಂಬಾಸಿಡರ್ ಇವತ್ತು ಮಿಸ್ ಆಗಿದೆ. ಇಲ್ಲಾಂದರೆ ಅಂಬಾಸಿಡರ್ದು ಫುಲ್ ಲೈನಪ್ ಇದ್ದಿರೋದು. ಇದೂ ಮಂಜು ಸರು ಮತ್ತು ಉಮೇಶ್ ಸರು ತಂದಿರೋ ಅಂಥ ಗಾಡಿ ಇದು. ಇವರು ಸೆಕೆಂಡ್ ಓನರ್. ಇವರು ಇದಕ್ಕೆ ತುಂಬ ಚೆನ್ನಾಗಿ ಅದನ್ನು ಇವಾಗ ರೆಸ್ಟೋರ್ ಮಾಡಿ ಎಲ್ಲ ಕಡೆ ಲಾಂಗ್ ಡಿಸ್ಟೆನ್ಸ್ ಡ್ರೈವ್ಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್ಸ್ ಅಗೇನ್ ಫಾರ್ ಯೋರ್ ಪಾರ್ಟಿಸಿಪೇಷನ್. 67 ಸ್ಟ್ಯಾಂಡರ್ಡ್ ಹೆರಲ್ಡ್. ಇದ್ರದ್ದು ರೂಫ್ ತೆಗೆದುಬಿಟ್ಟು ಇದನ್ನು ಕನ್ವರ್ಟಬಲ್ ಥರನೂ ಓಡಿಸ್ಬೋದು. ಸೊ ಬಿಸಿಲು ಅದು ಇಲ್ಲ ಅಂದಾಗ ಸ್ವಲ್ಪ ರೂಫ್ ತೆಗೆದುಬಿಟ್ಟು ಎಂಜಾಯ್ ಮಾಡ್ಬೋದು. ಬಿಸಿಲಿದ್ದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬಟ್ ಅಂದ್ರೂ ಚೆನ್ನಾಗಿರುತ್ತೆ ಓಡಿಸೋದಕ್ಕೆ. 1967 ಮಾಡಲು. ಇದನ್ನು ನಾನು ಓಡಿಸ್ಕೊಂಡ್ಬಂದಿದ್ದೀನಿ ಇವತ್ತು. ಥ್ಯಾಂಕ್ ಯು. ಇಲ್ಲ, ಮೊದಲು ನೋಡ್ಬೇಕಿತ್ತು ನೀವು ನನ್ನ. ಥ್ಯಾಂಕ್ ಯು. ಸೊ ಇವರು ಮುರ್ತಜಾ ಅಂತ
ಇವರು ಇವತ್ತು ಇವರ 1963 ಫಿಯಟ್ ಸೂಪರ್ ಸೆಲೆಕ್ಟ್ ತಂದಿದ್ದಾರೆ. ಫಿಯೇಟಲ್ಲಿ ಸೆಲೆಕ್ಟ್ ಮತ್ತು ಸೂಪರ್ ಸೆಲೆಕ್ಟ್ ಅಂತ ಬೇರೆ ಬೇರೆ ಮಾಡೆಲ್ಸ್ ಇತ್ತು 60s. ಅದಕ್ಕೆ ಆ ಕ್ವಾರ್ಟರ್ ಗ್ಲಾಸು ಮತ್ತು ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಆದರೆ ಸೂಪರ್ ಸೆಲೆಕ್ಟ್ ಅಂತ ಆಯಿತು. ಆ್ಯಂಡ್ ಈ ಗಾಡಿ ಇವತ್ತೇ ರೆಸ್ಟೋರ್ ಆಗಿ ಪೇಂಟ್ ಆಗಿ ಎಲ್ಲ ಆಗಿ ಇವತ್ತೇ ಫಸ್ಟ್ ಲಾಂಗ್ ಡ್ರೈವ್ ತೊಗೊಂಡ್ಬಂದಿದ್ದಾರೆ ಇವತ್ತು, ಸೊ ದಟ್ ಸೇಫ್ಟಿನ ಪ್ರಮೋಟ್ ಮಾಡೋದಕ್ಕೆ ಅಂತ. ಸೊ ಇವರಿಗೆ ತುಂಬ ಧನ್ಯವಾದಗಳು. ಎಲ್ಲರೂ ಚಪ್ಪಾಳೆ. ಥ್ಯಾಂಕ್ ಯು. ನಮ್ಮ ವಾಸನ್ ಸರ್ ಅವರ 1936 ಆಸ್ಟಿನ್ 8 ಬಂದಿದ್ದಾರೆ. ಇದೂ ಒಂದು ಕನ್ವರ್ಟಬಲ್ ಆಸ್ಟಿನ್ 10 ಆಸ್ಟಿನ್ 10 ಬಂದಿದ್ದಾರೆ. ಇದೂ ಕನ್ವರ್ಟಬಲ್, ಬೇಕು ಅಂದಾಗ ರೂಫ್ನ ತೆಗಿಬಹುದು, ಇಲ್ಲ ಅಂತಂದ್ರೆ ಈ ಥರ ಬಿಸಿಲಿದ್ದಾಗ ಅಥವಾ ಮಳೆ ಬರ್ತಿದ್ದಾಗ ರೂಫ್ನ ಕ್ಲೋಸ್ ಮಾಡಿ ಓಡಿಸ್ತಾರೆ. ವಾಸನ್ ಅವರು ಹಿ ಈಸ್ ಅ ವೆರಿ ಎಂಥೂಸಿಯಾಸ್ಟಿಕ್ ಜೆಂಟಲ್ಮೆನ್. ಮೊನ್ನೆ ರೀಸೆಂಟಾಗಿ ಇನ್ ಅ ಮಾಡರ್ನ್ ಕಾರ್ ಅವರು ಇರಾನ್ನಿಂದ UK ವರೆಗೂ ಅವರ ಜೀಪ್ ಕಾಂಪಸ್ನ ಓಡಿಸಿದ್ದಾರೆ. 16,000 ಕಿಲೋಮೀಟರು ಅವರು ಒಬ್ಬರೇ ಓಡಿಸಿದ್ದಾರೆ. ಆ್ಯಂಡ್ ಅವರು ಈಸ್ ಅ ವೆರಿ ಗುಡ್ ಅಂಬಾಸಿಡರ್ ಫಾರ್ ಸೇಫ್ ಡ್ರೈವಿಂಗ್ ಆ್ಯಂಡ್ ಇದು ಟು ಮೇಕ್ ಶ್ಯೂರ್ ದಟ್ ಹಿ ಆಲ್ಸೋ ಪಾರ್ಟಿಸಿಪೇಟ್ಸ್ ಇನ್ ಅ ಲಾಟ್ ಆಫ್ ಅವರ್ ಡ್ರೈವ್ಸ್. ಎಲ್ಲ ಕಡೆ ಅವರು ವೆರಿ ಎಂಥೂಸಿಯಾಸ್ಟಿಕ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಧನ್ಯವಾದಗಳು ಸರ್. ಸರ್, ನಮ್ಮ ರಘುನಂದನ್ ಸರ್ ಅವರ 1933 ಬೇಬಿ ಆಸ್ಟಿನಲ್ಲಿ ಬಂದಿದ್ದಾರೆ. ಆಸ್ಟಿನ್ 7, ಆದರೆ ಜನ ಅದನ್ನು ಬೇಬಿ ಆಸ್ಟಿನ್ ಅಂತ ಕರೆಯೋರು, ಅದು ಇರೋ ಚಿಕ್ಕ ಗಾತ್ರದ ಗಾಡಿ ಆದ್ದರಿಂದ. ನಮ್ಮ ರಘು ಸರ್ ಇವರು ಇಲ್ಲಿಗೆ ಹಳೆ ಗಾಡಿ ಓಡಿಸಿಲ್ಲ ಅನ್ನೋ ಜಾಗನೇ ಇಲ್ಲ, ಹುಡುಕ್ತಾ ಇದ್ದೀವಿ ನಾವು ಇದನ್ನು ಇನ್ಫ್ಯಾಕ್ಟ್ ಈ ಗಾಡಿನ ಇವಾಗ ನೆಕ್ಸ್ಟ್ ಮಂತ್ ಇವರು ಇಲ್ಲಿಂದ ಉದಯ್ಪುರ್ಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಒಂದು ಶೋ ಅಲ್ಲಿ ಭಾಗವಹಿಸೋದಕ್ಕೆ. ಇದನ್ನು ಮೊನ್ನೆ ರೀಸೆಂಟ್ಲಿ ಅವ್ರದ್ದು ಇನ್ನೊಂದು ಗಾಡಿಯಲ್ಲಿ ಫುಲ್ ಸೌತ್ ಕೋಸ್ಟ್ ಡ್ರೈವ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಮುಂಚೆ ಹೋದ್ಸತಿ ಅವರು ಇನ್ನೊಂದು ಗಾಡಿಯಲ್ಲಿ ಬರೋಡಾವರೆಗೂ ಹೋಗಿ ಬಂದಿದ್ದಾರೆ. ಸೊ ಅವರು ಈ ಥರ ಎಷ್ಟೊಂದು ಕಡೆ ಓಡಿಸ್ತಾ ಇರ್ತಾರೆ. ಆ್ಯಂಡ್ ಈಸ್ ಆಲ್ಸೋ ಟಿಪಿಕಲ್ ಅಂಬಾಸಿಡರ್ ಆಫ್ ಸೇಫ್ಟಿ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ಬಿಲೀವ್ಸ್ ಇನ್ ಸೇಫ್ ಡ್ರೈವಿಂಗ್ ಆ್ಯಂಡ್ ಪ್ರಮೋಟ್ಸ್ ಇಟ್. ಆ್ಯಂಡ್ he encourages young people also to drive their cars and have a good time. Thank you so much sir for your participation. ಮಾಲ್ಗುಡಿ ಡೇಸ್ ಅನ್ನೋ ಸೀರಿಯಲ್ ಎಲ್ರಿಗೂ ಜ್ಞಾಪಕ ಇರುತ್ತೆ. ಅದರ ಮೊದಲನೇ ಎಪಿಸೋಡಲ್ಲಿ 3 ಜನ ಒಂದು ಗಾಡಿನ ತಳ್ಕೊಂಡು ಸ್ಕ್ರೀನ್ ಅಕ್ರಾಸ್ ಹೋಗ್ತಾರೆ. ಗಾಡಿ ನಂಬರ್ ನೋಡ್ಕೊಂಡ್ಬಿಡಿ, ಅದೇ ಗಾಡಿ ಅದು. Thank you. Once again, thank you Bhakta sir for everything that you have done. It's a great time that we spend when we all, your hospitality is unbelievable. Thank you so much sir, and the effort is provided us with jack and this thing, so that even if we get jacked on the road we can change a wheel. So that's the idea. So thank you sir, thank you, and we look forward to coming here again next week sir.